ನಮಸ್ಕಾರ ವಾಲೇಶ್ವರರಾವ್ ಗಾರಿ. ಹೂ ಇಸ್ ಸ್ಪೀಕಿಂಗ್? ನಾನಪ್ಪ ಸುಧಾ ಅವ್ರ ಅಪ್ಪನು. ಹಲೋ ಬ್ರದರು, ಹೌ ಆರ್ ಯು? ಅಣ್ಣವ್ರೆ, ಏನಿದು? ಅದು ಅದು ಹೋಮ್ವರ್ಕ್. ಇವತ್ತು ಭಾನುವಾರ ಅಲ್ಲ, ಸರ್ದಾಗೆ ಪಿಡ್ಕಲ್ ಮಾಡ್ತಿದ್ದೆ ನನ್ನ ಮಾತು. ಆಬಿ ಅದಾಯ್ತಾಗ್ಲಿ. ನೀವೇನು ಸಡಂಗ ಸಂಡೆ ಬಂದಿದ್ರಿ? ಏನಿಲ್ಲ, ಹುಡುಗಿ 3 ತಿಂಗಳಂದ್ರೆ ನೋಡಮಂತನ್ ಬಂದಿದ್ದೀನಿ. ಅರ್ರೆ, ಅವ್ರಿಬ್ರು ಊರಿಗೆ ಹೋಗ್ಯಾರೆ. ಸಿಸ್ಟರ್ ಒಬ್ಬಳೇ ಇದ್ದಾಳೆ. ಸಿಸ್ಟರ ಬನ್ನಿ ಕೂತ್ಕೊಳ್ಳಿ. ಅಮ್ಮನಿಲ್ಲ ಹುಡುಗಿ ಅಂತ ಕೇಳಿ ಸ್ವಲ್ಪ ಗಾರ ಮಾಡಿದ್ದೀನಿ. ಅದರ್ಲಿಂದ ನಿಮ್ಗೆಂತ ಕಷ್ಟ ಏನಿಲ್ಲಲ್ಲಮ್ಮ. ಇಬ್ಬಂದ್ಯಾ? ಅಬ್ಬೆ ರಾಮ 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 ರಾಮ, ಅಸ್ಸಲಿ ಬಂದಿಲ್ಲ. ಎಲ್ಲ ಪಿಚ್ಚ ಹ್ಯಾಪಿಸೆ ಅಲ್ಲಮ್ಮ? ಹೌದು ಅಣ್ಣಯ್ಯ, ನನಗೆ ಮಕ್ಕಳ ತರ ಇದ್ದಾಳೆ. ಅವಳಿಗೆ ಅಮ್ಮನಿಲ್ಲದ ಲೋಟು ನಮ್ಮ ಸಿಸ್ಟರ್ ತೀರಿಸ್ತಾ ಇದ್ದಾಳೆ. ಎಲ್ಲ ಅವಳ ಅದೃಷ್ಟ ನೋಡಮ್ಮ. ಹೊಟ್ಟೆತಿದ್ದ ಹುಡುಗಿ ಕುಂಕುಮ ಹೂ ತಿಂದ್ರೆ ಹುಟ್ಟೋ ಹುಡುಗನು ಕೆಂಪ ಕೊಡ್ತಾನಂತ ತರಿಸಿದ್ದೀನಿ. ದಿನಾನ ಸ್ವಲ್ಪ ಹಾಲಲ್ಲಿ ಕಲಸಿ ಕೊಡ್ತೀರ್ರಿ. ಆಯ್ತು, ಟೈಮ್ ನೋಡ್ಕೊಂಡು ಮತ್ತೆ ನಾನು 1 ವಾರದಲ್ಲಿ ಬರ್ತೀನಿ. ಬರ್ತೀನಮ್ಮ. ನಮಸ್ಕಾರ. ಸಿಸ್ಟರು, ನೀನ್ ಸ್ವಲ್ಪ ತಿನ್ನಮ್ಮ, ಬಾಯ್ ಸತ್ತೋಗಿರ್ತದೆ. ನನಗ್ ಬೇಕಾಗಿರೋದು ಇದಲ್ಲ, ವಿಷ ಬೀಜ. ಮುರಾರಿ, ಅಮ್ಮ ಹೋಗಿ ವಿಷ ಬೀಜ ಪುಡಿ ಮಾಡ್ಕೊಂಡ್ ಬಾ. ಗಂಡರ್ ಪಪ್ಪ ಅದ್ ತಿಂದ್ರೆ ಸತ್ತೋತಾರಮ್ಮ. ಅದು ನಿಂಗೆ? ನನಗಲ್ಲ, ಗರ್ಭಿಣಿಯಾಗಿರೋ ಅವಳಿಗೆ, ಅವಳು ಹೊಟ್ಟೆಯಲ್ಲಿರೋ ಮಗುಗೆ. ಅಂದ್ರೆ ತವರು ಮನೆ ಕುಂಕುಮದ ಹೂವಲ್ಲಿ ಅತ್ತೆ ಮನೆ ವಿಷ ಬೀಜನ ಬೆರೆಸ್ತೀನಿ. ಮಗಳಾಗಿರೋ ಸೊಸೆ ಅರಿಶಿನ ಕುಂಕುಮದಿಂದ ಹೊಟ್ಟೋಗ್ತಾಳೆ. ಮಗನೇ, ಅಮ್ಮ, ಇಷ್ಟೊತ್ತು ನಿಮ್ಮ ಮಾವ ಬಂದ್ ಕೊಟ್ರು. ಇದನ್ನ ಸೊಸೆ ಕೊಡು. ಏನಮ್ಮ ಇದು? ಕೇಸರಿ ಹೂವು. ಗರ್ಭಿಣಿ ಆಗಿರೋರು ಇದನ್ನ ಹಾಲಲ್ಲಿ ಹಾಕೊಂಡು ಕುಡಿದ್ರೆ ಮಗು ಕೆಂಪಗಿರತ್ತೆ. ಮರ್ತೋಗ್ದೆ ದಿನ ಬಳಸಕ್ಕನ್ನು. ಅದು ಮರ್ತೋದ್ರೂ ನಾನು ಮರ್ತೋಗಲ್ಲ, ಸ್ವಯಂಗ ಕಲಿಸ್ತೀನಿ. ಅಯ್ಯೋ ದೇವ್ರೇ, ಅದ್ಯಾಕ್ರಿ ಹಂಗ್ ನೋಡ್ತಿದ್ದೀರಾ? ನನ್ ಗಂಡಂಗ್ ದೃಷ್ಟಿ ಆಗತ್ತೆ. ಏನೇ ಇವೆಲ್ಲ? ಹೊಟ್ಟೆಲಿರೋವಾಗ ಯಾರನ್ನ ಜಾಸ್ತಿ ನೋಡ್ತಿರೋ ಅವ್ರ ತರನೇ ಮಗು ಹುಟ್ಟತ್ತಂತೆ. ನನಗೇನೋ ಬಾಗಲ್ ತೆಗ್ದ್ರೆ ನಿಮ್ಮ ಮಾವ, ಹೊಸಲ್ ದಾಟಿದ್ರೆ ಒಬ್ಬಯ್ಯ, ಇನ್ಯಾರೂ ಕಾಣಿಸ್ತಿಲ್ಲ. ಅದಕ್ಕೆ ನಿಮ್ ಫೋಟೋ ಹಂಗ? ಹಾಗಾದ್ರೆ ಈಗಲೇ ಈ ಫೋಟೋಗಳನ್ನೆಲ್ಲ ತೆಗೆದು ನಮ್ಮ ಅಮ್ಮನ ಫೋಟೋ ಇಡು. ಅಮ್ಮನ್ ತರ ಪಾಪ ಹುಟ್ಟುತ್ತೆ. ನನಗ್ ಮಗಾನೇ ಬೇಕು. ಬೇಕಾಗಿಲ್ಲ, ನೀನ್ ಹೆಣ್ಮಗಳನ್ನೇ ಅಡಿಬೇಕು. ನಾನ್ ಮಗಾನೇ ಕೊಡ್ತೀನಿ. ಆಗಲ್ಲ ಅಂತ ಹೇಳಿದಿನ. ಆದ್ರೂ ಹೆಣ್ಣುಡಿಗೆ ಮನೇಲಿದ್ರೆ ಇಷ್ಟು ಚೆನ್ನಾಗಿರುತ್ತೆ, ಅರ್ಥ ಮಾಡ್ಕೊಳಲ್ಲ. ಏನದು ಹಾಲಲ್ಲಿ ಕಲಿಸ್ತಾ? ವಿಷ. ನೀನ್ ನನ್ ಮಾತ್ ಕೇಳ್ತಾ ಇಲ್ಲಲ್ಲ, ಅದಕ್ಕೆ ಕುಡ್ಸೋನಂತ. ನಾನ್ ಸತ್ತೋಗ್ಬೇಕು ಅಂತ ನಿಜವಾಗ್ಲೂ ನೀವ್ ಬಯಸಿ ವಿಷ ಮಿಕ್ಸ್ ಮಾಡ್ಕೊಟ್ರು ಹಾಯಾಗಿ ಸತ್ತೋಗ್ತೀನಿ. ನಿಮ್ ಕೈಯಲ್ಲಿ ಮುತ್ತೈದೆಯಾಗಿ ಸಾಯೋದಕ್ಕಿಂತ ನನಗಿನ್ನೇನ್ ಬೇಕ್ರಿ? ಓಯ್, ಬಾಯಿ ಮುಚ್ತೀಯಾ? ಸತ್ತೋಗ್ತಾಳಂತೆ, ಸತ್ತೋಗ್ತಾಳೆ. ಇದೀ ಕೇಸರಿ ಹೂವು ನಿಮ್ಮಪ್ಪ ಕೊಟ್ಟೋಗಿದ್ದಾನಂತೆ. ನೋಡಿದ್ರಾ, ನಮ್ಮಪ್ಪಗ್ ನಾನಂದ್ರೆ ಎಷ್ಟಿಷ್ಟನೋ ನೆನ್ಪಿಟ್ಕೊಂಡ್ ಮತ್ತು ತಂದ್ಕೊಟ್ಟಿದ್ದಾರೆ. ನಮ್ಮಮ್ಮಗೆ ಅದಕ್ಕಿಂತ ಹೆಚ್ಚು. ನಾನ್ ರೂಮಿಗೆ ಬರ್ತಾ ಇದ್ರೆ ಕರ್ದು ಬಿಟ್ಟು ಕೊಟ್ಟಿದ್ದಾಳೆ. ತಗೋ ಕುಡಿ. ಇರು ಕಲ್ಸಿದ್ ಸರಿ ಆಗೋಲ್ಲ, ಇನ್ನು ಸ್ವಲ್ಪ ಹಾಕ್ತೀನಿ ಇರು. ಅಯ್ಯೋ ಸಾಕ್ರಿ, ಎಲ್ಲ ಒಂದೇ ದಿನ ಕುಡಿದ್ಬಿಟ್ರೆ ನಾಳೆಯಿಂದ ಏನ್ ಕುಡಿಬೇಕು? ನಾಳೆಯಿಂದ ಬೇಕಾದ್ರೆ ಇನ್ನು 100 ತರಿಸ್ತೀನಿ. ಫಸ್ಟ್ ಇದು ಕುಡಿ. ಏನ್ ಕುಡಿತಾ ಇಲ್ಲ? ಫಸ್ಟ್ ಟೈಮ್ ಮಗುಗೋಸ್ಕರ ಕುಡಿತಿದ್ದೀನಲ್ಲ, ಒಂದ್ಸರಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು. ಹೌದು, ನಿಜನೇ. ಹೋಗಿ ಬಾ. ಏನು ಗೌರಿ? ಅಮ್ಮ ನಿಮ್ಮನ್ನ ಸಾಯಿಸ್ಬೇಕಂತ ನೋಡ್ತಿದ್ದೀರ ಆ ರಾಕ್ಷಸರು. ಗೌರಿ, ಏನ್ ಹೇಳ್ತಿದೀಯಾ? ಹೌದಮ್ಮ, ನಿಮ್ಮ ಅಪ್ಪ ತಂದಿದ್ ಕೇಸರಿಯಲ್ಲಿ ವಿಷ ಬೀಜ ಕಲಸಿ ದಣಿಗಳಿಗೆ ಕೊಟ್ಟಿದ್ರು. ಅದು ವಿಷ ಅಂತ ತಿಳಿದೆ ಅವ್ರ ಹಾಲಲ್ಲಿ ಮಿಕ್ಸ್ ಮಾಡ್ಕೊಡ್ತಿದ್ದಾರೆ. ಕುಡಿಬೇಡಿ ಅಮ್ಮ, ಸತ್ತೋಗ್ತೀರಾ. ಬೇಗ ಬಾರೆ, ಹಾಲು ತಣ್ಣಗಾಗುತ್ತೆ. ಏನೇ ಪೂಜೆ ಚೆನ್ನಾಗಿ. ಏನೇ ಈ ಕತ್ತಿ? ಇದು ತಗೊಂಡು ನಿಮ್ ಕೈ ಯಾರ ನನ್ನ ಕತ್ತರಿಸಾಕಿ. ಏನೇ ನಿನ್ಗೇನಾದ್ರೂ ರುಚಿ ಹಿಡ್ದಿದೆ ಹಂಗೆ? ನಾನ್ ನಿನ್ ಸಾಯಿಸದೆ? ಯಾರೋ ಕೊಟ್ಟಿದ್ ವಿಷ ಕುಡ್ ಸಾಯಿಸೋದಕ್ಕಿಂತ ನಿಮ್ ಕೈಯಾರ ಸಾಯಿಸಿ ಸಂತೋಷವಾಗಿ ಸಾಯ್ತೀನಿ. ವಿಷಯ ಏನೇ?
ಓಹ್ ಅವಾಗಲೇ ನಾನು ವಿಷಯ ಅಂದ್ರೆ ನಿಜ ಅನ್ಕೊಂಡಿದ್ಯಾ? ಅಲ್ಲೇ ಹುಚ್ಚಿ. ನೀವು ಸುಮ್ಮನೆ ಹೇಳಿದ್ದು ನಿಜ. ಆ ಕುಂಕುಮ ಹೂವಲ್ಲಿ ವಿಷ ಇದೆ. ಅದರಲ್ಲಿ ವಿಷಯ ಇದೆಯಾ? ಅದು ತಂದಿದ್ದು ನಿಮ್ಮಪ್ಪ ಕಣೆ. ನಮ್ಮಪ್ಪ ತಂದಾಗ ಅದು ಕೇವಲ ಕೇಸರಿ ಮಾತ್ರ. ನಿಮ್ಮಮ್ಮ ಕೈ ಸೇರಿ ವಿಷ ಆಗಿದೆ. ಅವರೇ ಅದ್ರಲ್ಲಿ ವಿಷ ಬೆಳೆಸಿದ್ದಾರೆ. ನಿಮ್ಮ ಪ್ರೀತಿಯ ಅಮ್ಮ, ನೀವು ದೇವತೆಯ ಕಣ ಅಮ್ಮ, ಅದ್ರಲ್ಲಿ ವಿಷ ಬೆಳೆಸಿದಿರ ಅಂದ್ರೆ ನಮ್ಮಕ್ಕಾಗ್ತಿಲ್ಲಲ್ಲ? ನೀವ್ ಅನ್ಕೊಂಡಂಗೆ ನಿಮ್ಮಮ್ಮ ನಾಗ ದೇವತೆ ಅಲ್ಲ ರೀ, ನಾಗರ ಹಾವು. ಅದರ ಮಕ್ಕಳನ್ನ ಅದೇ ಸಾಯಿಸ್ತಿನ್ನೋ ವಿಷ ಕೀಟ. ಬಾಯ್ ಮುಚ್ಚೋ. ನಮ್ಮಮ್ಮ ದೇವತೆ ಕಣೆ, ದೇವತೆ. ಆ ದೇವತೆ ವಿಷ ಕಲ್ಸಿದಾಳಂದ್ರೆ ನೀವ್ ನಮ್ಮಲ್ಲ ರೀ, ಅದಕ್ಕೆ ಹೇಳ್ತಿದ್ದೀನಿ ನನ್ನ ಸಾಯಿಸ್ಬಿಡಿ ಅಂತ. ಇನ್ನೊಬ್ರ ಆ ಮಾತು ಹೇಳಿದ್ರೆ ಅವಾಗಲೇ ಸಾಯಿಸ್ತಿದ್ದೆ. ಆದ್ರೂ ಆ ಕೆಲಸ ಮಾಡಿಲ್ಲ ಅಂದ್ರೆ ನಿನ್ ಮಾತಿನ ಮೇಲೆ ನಿಗಾ ಇರೋದಕ್ಕೆ. ನಮ್ಮ ಮಾವನ್ ಕಳ್ಳ ಅಂತ ಹೇಳಿದ್ಯಾ, ನಂಬಿದ್ದೀನಿ. ನಮ್ಮ ತಮ್ಮನ್ ಮೋಸದವನ್ ಅಂತ ಹೇಳಿದ್ಯಾ, ನಂಬಿದ್ದೀನಿ. ಆದ್ರೆ ನಮ್ಮಮ್ಮ ಕೊಲೆಗಡಿಕೆ ಅಂದ್ರೆ ನಂಬ್ತಿದ್ದೀನಿ ಅನ್ಕೊಂಡಿದ್ಯಾ? ಹಾಲಲ್ಲಿ ವಿಷ ಕಲ್ತಿದೆ ಅಂತೇಳಿ ಕಲ್ಸಿದ್ ನಮ್ಮಮ್ಮ ಅಂತೇಳಿ ಯಾರು ಹೇಳಿದ್ರು? ಇದು ನಿಜ ಅಂತೇಳಿ ನಿನ್ನ ನಿರೂಪಿಸ್ಲಿಲ್ಲ ಅಂದ್ರೆ ನಿನ್ ನಿಜವಾಗ್ಲೂ ಸಾಯಿಸ್ತೀನಿ. ಹೇಳು ಹೇಳು. ಇದರಲ್ಲಿ ನಿಜವಾಗ್ಲೂ ವಿಷ ಇದೆ ರೀ. ಇದರಲ್ಲಿ ವಿಷ ಕಳಿಸಿದ್ದವ್ರು ನಿಮ್ಮಮ್ಮ. ಬೇಕಾದ್ರೆ ನಿಮ್ ತಾಯಿ ಕರೆದು ಇದನ್ನ ಕುಡಿಯಕ್ಕನ್ನಿ. ಕರಿತಿಲ್ವೇ? ಈ ವಿಷ ಕುಡಿದು ನಿಮ್ಮಮ್ಮ ಸಾಯ್ತಾರಂತ ಭಯ ಪಡ್ತಿದ್ದೀರಾ? ನಿಮ್ಮಮ್ಮ ಮೇಲೆ ನಿಮ್ಗೆ ತುಂಬಾ ನಂಬಿಕೆ ಇದೆಯಲ್ವಾ? ಕರೆದು ಕುಡಿಯಕ್ಕನ್ನಿ, ಕರೀರಿ. ಕುಡಿ ಅಂತೀನಿ, ಈಗ್ಲೇ ಕರೆದು ಕುಡಿ ಅಂತೀನಿ. ಆದ್ರೆ ನಮ್ಮಮ್ಮ ಈ ಹಾಲು ಕುಡಿದು ಸಾಯಲ್ವೇ? ಈ ಹಾಲಲ್ಲಿ ವಿಷ ಕಲ್ಸಿದೆ ಅಂತೇಳಿ ನೀನ್ ಹೇಳಿದ ಮಾತಿಗೆ ಸತ್ತೋಗ್ತಾಳೆ, ಹೃದಯ ಒಡೆದು ಸತ್ತೋಗ್ತಾಳೆ. ಅಯ್ಯೋ ದೇವ್ರೆ, ಈಗ್ಲಾದ್ರೂ ನಿಮ್ ಹುಚ್ಚುತನ ಬಿಡ್ರಿ. ಅವ್ರ ಮಾಯೆಯಿಂದ ಹೊರಗ್ ಬನ್ನಿ. ನಾನ್ ಹೇಳೋದೆಲ್ಲ ನಿಜ ರೀ. ನನ್ನ ಹೊಟ್ಟೆಲ್ ಬೆಳಿತಿರೋ ಮಗು ಮೇಲೆ ಆಣೆ ಮಾಡಿ ಹೇಳ್ತೀನಿ, ಹಾಲಲ್ಲಿ ವಿಷ ಇದೆ 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 ರೀ. ಈ ಹಾಲಲ್ಲಿ ವಿಷ ಇದೆ ಅಂತ ಹೇಳಲ್ಲ, ಅದನ್ನ ರುಜು ಮಾಡಕ್ಕೆ ಅಮ್ಮನೇ ಕುಡಿಬೇಕಂತೇನಿಲ್ಲ, ನಾನೇ ಕುಡಿತೀನಿ. ಬೇಡ, ಕುಡಿಬೇಡ್ರಿ. ಏನಂದ್ರೆ ಕುಡಿಬೇಡಿ. ಏನ್ರಿ ಕುಡಿಬೇಡಿ. ಪಾಪಿ ನಾನು. ನೀವು ಹಾಲು ಕುಡಿತೀರಂತ ಗೊತ್ತಿದ್ರೆ ಅದನ್ನ ನಾನೇ ಕುಡಿತಿದ್ದಲ್ಲ. ಏನ್ರಿ, ಬನ್ರಿ ಡಾಕ್ಟರ್ ಹತ್ರ ಹೋಗೋಣ. ಬೇಕಾಗಿಲ್ಲ, ನಾನು ಕುಡಿದಿದ್ದು ವಿಷ ಅಲ್ಲ, ಹಾಲು. ಅಯ್ಯೋ, ನಾನ್ ನಿಮ್ಗೆ ಹೇಗೆ ಹೇಳಿ? ಅದು ಗೌರಿ, ಗುಮಸ್ತ. ಹೊಸೆ ರಾಕ್ಷಸಿ, ನನ್ ಕುಂಕುಮ ಅಳ್ಸೋಗ್ತಿದ್ಯೆ, ನನ್ ತಾಳಿ ಕಿತ್ತೋಗ್ತಿದ್ಯೆ, ಅವ್ರು ಸಾಯ್ತಿದ್ದಾರೆ. ಬಂದು ಹೇಳೆ. ಹಾಲಲ್ಲಿ ವಿಷ ಇದೆ, ಡಾಕ್ಟರ್ ಹತ್ರ ಹೋಗ್ಬೇಕಂತ ಹೇಳೆ. ಬಾಯ್ ಬಿಟ್ಟು ಹೇಳೆ. ಅಮ್ಮ ಮಹಾತಾಯಿ, ನಿನ್ ಮುಂದೆ ಸೋತೋದೆ. ತಲೆ ಎತ್ತಕ್ಕಾಗದೆ ಇರೋಷ್ಟು ಸೋತೋದೆ, ಒಪ್ಕೋತಿದ್ದೀನಿ. ದಯವಿಟ್ಟು ನನ್ನ ಅರ್ಶಿನ ಕುಂಕುಮನ ಉಳಿಸು. ಅವ್ರನ್ನ ಹಾಸ್ಪಿಟ್ಲ್ ಕಳ್ಸು. ಇಷ್ಟು ಕೇಳ್ಕೊತಿದ್ರು ನಿನ್ ಮನ್ಸ್ ಕರಗ್ತಿಲ್ಲ. ಅವ್ರಿಗೇನಾದ್ರೂ ಆದ್ರೆ ನಿನ್ ಬಯಸೋ ಆಸ್ತಿನೂ ಸಿಗಲ್ಲ. ಕನಿಷ್ಠ ಅವ್ರ ಹತ್ರ ಆದ್ರೂ ಇರು. ನಾನು ಹೋಗಿ ಡಾಕ್ಟರ್ನ ಕರ್ಕೊಬರ್ತೀನಿ. ಅಮ್ಮ, ಅವಳು ಏನ್ ಹೇಳ್ತಾಳೆ ಕೇಳ್ತಾ ಇದೆಯಮ್ಮ? ಸೊಸೆ ಮೊಮ್ಮಗಳನ್ನ ಎತ್ತಿ ಕೊಡ್ತಾಳಂತೇಳಿ ನೀನ್ ಆಸೆ ಬಿಟ್ರೆ ಅದೇನೋ ವಿಷ ಕಲ್ಸಿದೆ ಅಂತ ಹೇಳ್ತಾ ಇದ್ದಾಳೆ. ಅತ್ತೆ ಸೊಸೆಗೆ ಬೀಳದೆ ಇರ್ಬೋದು, ಅದಕ್ಕೋಸ್ಕರ ನಿನ್ನ ಬೈತಾ ಇದೆಯೋ ಬಡಿತಾ ಇದೆಯೋ ಅಂತೇಳಿ ಹೇಳ್ಬೋದು. ಅಷ್ಟೇ ಆಗ್ಲೇ ಈ ತರ ಇಲ್ಲಾರ್ದೆಲ್ಲ ಹೇಳಿದ್ರೆ ಹೆಂಗ್ ನಂಬ್ತೀನಮ್ಮ? ಹೋಗಿದ್ದಾಳಲ್ಲ ಡಾಕ್ಟರ್ ಕರ್ಕೊಂಬರಕ್ಕೆ, ಅವ್ರು ಬರ್ಲಿ, ಆತ ಹೇಳ್ತಾನೆ ಆ ಹಾಲಲ್ಲಿ ವಿಷ ಇಲ್ಲ ಅಂತೇಳಿ. ಡಾಕ್ಟ್ರೇ, ನಿಜನಾ? ನಿಜವಾಗ್ಲೂ ಏ ತಾಯಿ ಆದ್ರೂ ಮಗನಿಗೆ ವಿಷ ಕೊಡ್ತಾಳ? ಅಮ್ಮ ಅಂದ್ರೆ ಪ್ರಾಣ ಕೊಡೋ ದೇವತೆ ಆಗ್ಲಿ, ಪ್ರಾಣ ತಗ ದೈವ. ನಮ್ಮಪ್ಪ ತಂದಾಗ ಅದು ಬರೀ ಕೇಸರಿ. ನಿಮ್ಮಮ್ಮ ಕೈಗೆ ಬಿದ್ದು ವಿಷ ಆಗಿದೆ. ಅವರೇ ಅದಕ್ಕೆ ವಿಷ ಬೆರೆಸಿದ್ದಾರೆ.
ನಾನು ನಿನಗೆ ಚಿಕ್ಕಿ ಅಲ್ಲ ಮಗನೇ, ಅಮ್ಮನೇ. ನನ್ನ ಹೊಟ್ಟೆಯಲ್ಲಿ ಬೆಳಿತಿರೋ ಮಗುನ ಬಲಿ ತಗೋ. ಅಮ್ಮ ಬೇಡಮ್ಮ, ನಿನ್ ತಲೆ ತಗ್ಸಬೇಡ, ನನಗೆ ತಡ್ಕೊಳಕ್ಕಾಗಲ್ಲ. ಮಗು ಹುಟ್ಟಿದಾಗಲೇ ಅಮ್ಮ ಅನ್ನೋ ಮಾತು ಕಲ್ತ್ಕೊಳುತ್ತೆ. ಅದಾದ್ಮೇಲೆ ಶಾಲೆಗೆ ಹೋಗಿ ಎಷ್ಟೋ ಮಾತುಗಳು ಕಲ್ತ್ಕೊಂತಾರೆ. ಆದರೆ ನಾನು ಶಾಲೆಗೆ ಹೋಗಿಲ್ಲ. ನಿನ್ನ ಒಡೆಯಲ್ಲಿ ಅಮ್ಮ ಅನ್ನೋ ಮಾತಿಗೆ ಆಗೋಗಿದ್ದೀನಮ್ಮ. ಆ 2 ಅಕ್ಷರ ಬಿದ್ದರೆ 3ನೇ ಅಕ್ಷರ ಗೊತ್ತಿಲ್ಲಮ್ಮ. ಮತ್ತೆ ನನಗೆ ಅದಕ್ಕಮ್ಮ ಈ ಶಿಕ್ಷೆ? ಈ ರಕ್ತ ನೋಡ್ದೆ ಅಮ್ಮ, ಅಮ್ಮ ಅಮ್ಮ ಅಂತಾನೇ ಹೊಡ್ಕೊಂತ ಇದೆ. ನನ್ನ ತುಂಡು ತುಂಡಾಗಿ ಕತ್ತರಿಸಿದ್ದು ಕೂಡ ನನ್ನ ಕೊನೆಯ ರಕ್ತ ಕೂಡ ಅಮ್ಮನೇ ಅನ್ನುತ್ತಮ್ಮ. ಎದಕ್ಕಮ್ಮ ನಿನ್ನ ಸೊಸೆನ ಸಾಯಿಸ್ಬೇಕು ಅನ್ಕೊಂಡೆ? ಈ ಆಸ್ತಿಗೋಸ್ಕರನಾ? ನಿಜವಾಗ್ಲೂ ನಿನಗೆ ಈ ಆಸ್ತಿ ಬೇಕಂದ್ರೆ ದೊರಬಾಬು, ಈ ಕಾಗದ ಮೇಲೆ ಒಂದು ಸಂತಕ ಇಡು ಅಂತ ಹೇಳಿದ್ರೆ, ಒಂದು ಮಾತು ಹೇಳಿದ್ರೆ ಈ ಆಸ್ತಿ ಎಲ್ಲ ನಿನ್ನ ಕಾಲ್ ಮುಂದೆ ಇಡ್ತಿದ್ನಲ್ಲಮ್ಮ. For more updates, like, comment, subscribe to our channel.